ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಶಿಕ್ಷಣ ಸಂವಹನ, ಪೂರಕ ಶಿಕ್ಷಣ ಕಾರ್ಯಕ್ರಮ. ಕೇಳಿ ಶಿಕ್ಷಣ ಸಂವಹನ. ಶ್ರೋತೃಗಳೇ, ಇಂದಿನ ಶಿಕ್ಷಣ ಸಂವಹನ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ನಂತರ ಮುಂದೇನು ಎಂಬ ವಿಷಯದ ಬಗ್ಗೆ ಭಾಗಮಂಡಲದ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಕುಂದಲ್ಪಾಡಿ ದಿವಾಕರ್ ಅವರೊಂದಿಗೆ ಮಾರ್ಗದರ್ಶಿ ಸಂವಾದ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಎಸ್ಎಸ್ಎಲ್ಸಿ ಮತ್ತೆ ಪಿಯುಸಿ ನಂತರ ವಿದ್ಯಾರ್ಥಿಗಳು ಮುಂದೆ ಏನ್ ಮಾಡಬಹುದು ಎನ್ನುವ ಬಗ್ಗೆ ವಿದ್ಯಾರ್ಥಿಗಳಿಗೆ ಸಮಯೋಚಿತವಾದ ಒಂದು ಮಾರ್ಗದರ್ಶನ ನೀಡುವ ಉದ್ದೇಶದಿಂದ ತಮ್ಮನ್ನ ಇವತ್ತು ಸಂಪರ್ಕಿಸಿದ್ದೇವೆ. ಮಾತುಕತೆಯ ಮುಖ್ಯ ಉದ್ದೇಶಕ್ಕೆ ಬರುವ ಮುನ್ನ ದಯವಿಟ್ಟು ಹೇಳಿ ಸರ್, ತಾವು ಕಾಲೇಜಿಗೆ ಪಾಠ ಮಾಡುವವರು, ಪಿಯುಸಿ ಮುಗಿಸಿ ಪದವಿ ವ್ಯಾಸಂಗಕ್ಕೆ ಬರುವ ವಿದ್ಯಾರ್ಥಿಗಳಿರಬಹುದು, ಹಾಗೆ ಎಸ್ಎಸ್ಎಲ್ಸಿ ಮುಗಿಸಿ ನಂತರದ ವಿದ್ಯಾಭ್ಯಾಸಕ್ಕೆ ಬರುವಂತಹ ವಿದ್ಯಾರ್ಥಿಗಳಿರಬಹುದು. ಇವರ ಶೈಕ್ಷಣಿಕ ಮಟ್ಟ ನಿಮ್ಮ ಸೇವೆಯ ಆರಂಭದ ದಿನಗಳಲ್ಲಿ ಹೇಗಿತ್ತು, ಈಗ ಹೇಗಿದೆ? ಮುಖ್ಯವಾಗಿ ತಾವು ಹೇಳಿದಂತೆ ನಾವು ಎರಡು ಹಂತದ ವಿದ್ಯಾರ್ಥಿಗಳನ್ನ ನೋಡ್ಬೇಕಾಗತ್ತೆ. ಒಂದು, ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿ ಪ್ರವೇಶವನ್ನ ಪಡೆದು ಕಾಲೇಜಿಗೆ ಸೇರುವಂತಹ ವಿದ್ಯಾರ್ಥಿಗಳನ್ನ ಒಂದು ಹಂತದಲ್ಲಿದ್ರೆ, ಇನ್ನು 2 ವರ್ಷಗಳ ಪಿಯುಸಿ ವ್ಯಾಸಂಗವನ್ನ ಮುಗಿಸಿ ತಮ್ಮ ಮುಂದಿನ ವ್ಯಾಸಂಗಕ್ಕಾಗಿ ಹಾತೊರೆಯುತ್ತಿರುವಂತಹ ವಿದ್ಯಾರ್ಥಿಗಳನ್ನ ಇನ್ನೊಂದು ಗುಂಪಿನಲ್ಲಿ ನಾವು ನೋಡ್ತೀವಿ. ಹಾಗಾಗಿ ಈ ಪಿಯುಸಿ ಅನ್ನೋದು ಬಹಳ ಒಂದು ಮುಖ್ಯವಾದಂತಹ ಘಟ್ಟ. ಯಾಕಂದ್ರೆ ಎಸ್ಎಸ್ಎಲ್ಸಿ ಮುಗಿಸಿದಂತಹ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದ ಮೇಲೆ ವಿದ್ಯಾರ್ಥಿಗಳಲ್ಲಿ ಮತ್ತು ಅವರ ಹೆತ್ತವರಲ್ಲಿ ಒಂದು ಸಂದೇಹ ಇರುತ್ತೆ, ಗೊಂದಲದಲ್ಲೂ ಕೂಡ ಅವರು ಇರ್ತಾರೆ. ನಮ್ಮ ಮಗನನ್ನ ಅಥವಾ ಮಗಳನ್ನ ಯಾವ ಕಾಲೇಜಿಗೆ ಸೇರಿಸಬೇಕು, ಯಾವ ಕೋರ್ಸ್ ಅನ್ನ ಅವರಿಗೆ ಕೊಡಿಸ್ಬೇಕು, ಯಾವ ಕೋರ್ಸಿಗೆ ಸೇರಿಸಿದ್ರೆ ಮುಂದೆ ಉತ್ತಮವಾದಂತಹ ಅವಕಾಶ ಸಿಗುತ್ತೆ ಮತ್ತು ಅವರಿಗೆ ಮುಂದೆ ಒಳ್ಳೆಯ ಉದ್ಯೋಗವೂ ದೊರಕಬೇಕು ಮತ್ತು ಸಮಾಜದಲ್ಲಿ ಒಳ್ಳೆಯ ಒಂದು ಸ್ಥಾನಮಾನವನ್ನ ಪಡಿಬೇಕು ಅನ್ನುವಂತಹ ಆಕಾಂಕ್ಷೆ ಎಲ್ಲ ಪೋಷಕರಲ್ಲೂ ಇದ್ದೇ ಇರುತ್ತೆ. ಹೌದು. ಹಾಗಾಗಿ ಈ ಪಿಯುಸಿ ಅಂದ್ರೆ ನಮ್ಮ ನರಸಿಂಹಯ್ಯನವರು ಹೇಳ್ತಾ ಇದ್ರು, ಪ್ಯೂಪಿಲ್ ಅಂಡರ್ ಕನ್ಫ್ಯೂಷನ್ ಅಂತ. ಆದ್ರೆ ಈಗ ನಾನು ಅದನ್ನ ಸ್ವಲ್ಪ ಬದಲಾವಣೆ ಮಾಡಿ ಹೇಳ್ಬೇಕಾಗತ್ತೆ, ಪೇರೆಂಟ್ಸ್ ಅಂಡರ್ ಕನ್ಫ್ಯೂಷನ್ ಅಂತ. ಎಸ್ಎಸ್ಎಲ್ಸಿ ಮುಗಿದ ಮೇಲೆ ನಾವೇನ್ ಮಾಡ್ಬೇಕು, ಯಾವ ಕಾಲೇಜ್ ಸೇರಿಸ್ಬೇಕು, ಅದರಂತೆ ಪಿಯುಸಿ ಆದ್ಮೇಲೆ ಇನ್ನೇನ್ ಮಾಡೋದು, ಯಾವ ಕೋರ್ಸಿಗೆ ಸೇರಿಸ್ಬೇಕು, ಹೀಗೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಈ ಇಬ್ಬರಲ್ಲೂ ಕೂಡ ನಾವು ಗೊಂದಲವನ್ನ ಕಾಣ್ತೀವಿ. ಹಾಗಾಗಿ ನಾನು ಹೇಳಿದೆ, ಪಿಯುಸಿ ಅಂದ್ರೆ ಪ್ಯೂಪಿಲ್ ಅಂಡರ್ ಕನ್ಫ್ಯೂಷನ್ ಅಂಡ್ ಪೇರೆಂಟ್ಸ್ ಅಂಡರ್ ಕನ್ಫ್ಯೂಷನ್. ಈಗ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನ ಕುರಿತು ಹೇಳೋದಾದ್ರೆ, ಅವರಿಗೆ ಮಾರ್ಚ್ 31ರಿಂದ ಅವರ ವಾರ್ಷಿಕ ಪರೀಕ್ಷೆ ನಡೆಯುತ್ತದೆ. ಏಪ್ರಿಲ್ 15ರವರೆಗೆ ನಡೆಯುತ್ತದೆ. ಹೌದು. ನೀವಾಗ್ಲೇ ಕೇಳಿದ್ರಿ, ನಿಮ್ಮ ಆರಂಭದ ದಿನಗಳಲ್ಲಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನ ನೀವು ಗಮನಿಸಿದ್ದೀರಿ ಅಂತ. ಹೌದು. ಒಂದು ಮುಖ್ಯವಾದಂತ ವಿಚಾರ ಅಂದ್ರೆ, ನಮ್ಮ ಸೇವೆಯ ಆರಂಭದ ದಿನಗಳಲ್ಲಿ, ಅಂದ್ರೆ ನಾನೀಗಾಗಲೇ 32 ವರ್ಷ ಸೇವೆಯನ್ನ ಪೂರ್ಣಗೊಳಿಸಿದ್ದೀನಿ. ಸೇವೆಯ ಆರಂಭದ ದಿನಗಳಲ್ಲಿ ನಾವು ಹೆಚ್ಚು ಒತ್ತನ್ನ ಕೊಟ್ಟು ಅಥವಾ ಒತ್ತಡವನ್ನ ಹಾಕುವಂತಹ ಅವಶ್ಯಕತೆ ಇರಲಿಲ್ಲ. ಹಾಗಂತ ನಾವು ಈಗ ಜಾಸ್ತಿ ಒತ್ತಡವನ್ನು ಹಾಕ್ತೇವೆ ಅಂತಿಲ್ಲ, ಆದ್ರೆ ಈಗ ಈ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಆಗಿದೆ. ಹೌದು. ಮತ್ತು ವಿದ್ಯಾರ್ಥಿಗಳಲ್ಲಿ ಕೂಡ ಸ್ವಲ್ಪ ಒತ್ತಡವನ್ನ ಕಾಣ್ತೇವೆ, ಶಿಕ್ಷಕರಲ್ಲೂ ಕೂಡ ಒತ್ತಡವನ್ನ ಕಾಣ್ತೇವೆ. ಯಾಕಂದ್ರೆ ಅಂತಿಮವಾಗಿ ನಮ್ಮ ಇಲಾಖೆ ಇರ್ಬೋದು, ಸಮಾಜ ಇರ್ಬೋದು, ಕೇಳೋದೇನಂದ್ರೆ ಆ ಶಾಲೆಯ ಫಲಿತಾಂಶ ಮತ್ತು ಅದರ ಗುಣಮಟ್ಟ. ಶಾಲೆಯ ಗುಣಮಟ್ಟವನ್ನ ಫಲಿತಾಂಶದಿಂದ ಅಳತೆ ಮಾಡ್ತೀವಿ. ಮತ್ತು ಯಾವ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಎಷ್ಟು ಅಂದ್ರೆ 100% ಫಲಿತಾಂಶ ಬಂದರೂ ಕೂಡ ಆ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಅಂದ್ರೆ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾರೆ ಇತ್ಯಾದಿಗಳನ್ನ ನಾವು ಲೆಕ್ಕ ಹಾಕ್ತೀವಿ. ಹೌದು, ಅಂದ್ರೆ ಗುಣಮಟ್ಟದ ಒಂದು ಫಲಿತಾಂಶ. ಹೌದು, ಗುಣಮಟ್ಟದ ಫಲಿತಾಂಶವನ್ನ ಜನ ನಿರೀಕ್ಷಿಸ್ತಾರೆ ಮತ್ತು ಪೋಷಕರು ಮತ್ತು ಸಮಾಜವು ಕೂಡ ಅದನ್ನ ನಿರೀಕ್ಷೆ ಮಾಡುತ್ತೆ. ಹಾಗಾಗಿ ಪ್ರತಿ ಶಾಲೆಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಎಷ್ಟು ಪರಿಶ್ರಮ ಪಡ್ತಾರೋ ಅದೇ ರೀತಿಯಲ್ಲಿ ಶಿಕ್ಷಕರು ಅಥವಾ ಶಾಲೆಯ ಆಡಳಿತ ಮಂಡಳಿ ಇರಬಹುದು ಅಥವಾ ಸರ್ಕಾರದ ಇಲಾಖೆ ಇರಬಹುದು, ಇವರೆಲ್ಲರೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಅಥವಾ ಶಾಲಾ ಮಟ್ಟದಲ್ಲೂ ಕೂಡ ಈ ಫಲಿತಾಂಶವನ್ನ ಉತ್ತಮಪಡಿಸಲಿಕ್ಕೆ ಹಲವು ವಿಧದ ಕಾರ್ಯಕ್ರಮಗಳನ್ನು ರೂಪಿಸ್ಕೊತಾ ಇದ್ದಾರೆ.
ಹೌದು ಸರ್. ಹಿಂದೆ ಇಷ್ಟು ಪರಿಶ್ರಮದ ಅವಶ್ಯಕತೆ ಇರ್ಲಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಹೌದು ಹೌದು. ಯಾಕಂದ್ರೆ ಆಗ ವಿದ್ಯಾರ್ಥಿಗಳಿಗೆ ನಾವು ಸ್ವಲ್ಪ ಮಟ್ಟಿಗೆ ಪಾಠವನ್ನ ಮಾಡಿದಾಗ ಅಥವಾ ಹೀಗೆ ಮಾಡ್ಬೇಕು ಅಂತಂದಾಗ ಅವರು ಅದನ್ನ ಕಲಿತಾ ಇದ್ರು. ಇತ್ತೀಚಿನ ವಿದ್ಯಾರ್ಥಿಗಳಲ್ಲಿ ನಾವು ನೋಡುವುದೇನಂದ್ರೆ ಪ್ರತಿಯೊಂದು ವಿಷಯದ ಬಗ್ಗೆಯೂ ಕೂಡ ವಿದ್ಯಾರ್ಥಿಗಳೊಂದಿಗೆ ಅಧ್ಯಾಪಕರು ಇರ್ಬೇಕಾಗತ್ತೆ, ಪೋಷಕರು ಕೂಡ ಇರ್ಬೇಕಾಗತ್ತೆ. ಖಂಡಿತ. ಇಲ್ಲದಿದ್ರೆ ಅವರು ಸ್ವಲ್ಪ ಹಿಂದೆ ಬಿದ್ದು ಬಿಡ್ತಾರೆ. ಹೌದು ಸರ್. ಹಾಗಾಗಿ ಪೋಷಕರ ಮೇಲೆಯೂ ಕೂಡ ಒತ್ತಡ ಇದೆ, ಇವತ್ತು ಶಿಕ್ಷಕರ ಮೇಲೆಯೂ ಕೂಡ ಒತ್ತಡ ಇದೆ. ಹೌದು. ಅಂದ್ರೆ ಪ್ರತಿ ಶಾಲೆಗಳನ್ನ ಪರಸ್ಪರ ಕಂಪೇರ್ ಮಾಡ್ಕೊಳ್ಳೋದು, ವಿದ್ಯಾರ್ಥಿಗಳನ್ನ ಕಂಪೇರ್ ಮಾಡ್ಕೊಳ್ಳೋದು ಇದೊಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಆದ್ರೂ ಕೂಡ ಆ ರೀತಿಯಾಗಿ ನಡೀತಾ ಇದೆ. ಸೊ ಹಾಗಾಗಿ ನಾವು SSLC ವಿದ್ಯಾರ್ಥಿಗಳಿಗೆ ಈಗಾಗಲೇ ಅವರು ಸಿದ್ಧತೆಯನ್ನ ಸಂಪೂರ್ಣವಾಗಿ ಮಾಡಿದ್ದಾರೆ. ಹಾಗಾಗಿ ಅವರ ಶಿಕ್ಷಕರು ಮತ್ತು ಪೋಷಕರು ಅವರಿಗೆ ಯಾವುದೇ ರೀತಿಯ ಒತ್ತಡವನ್ನ ತರ್ತಾ ಇಲ್ಲ. ವಿದ್ಯಾರ್ಥಿಗಳು ನಿರಾತಂಕವಾಗಿ ಯಾವುದೇ ರೀತಿಯಲ್ಲೂ ಕೂಡ ಗೊಂದಲಕ್ಕೆ ಅವಕಾಶ ಇಲ್ಲದಂತಹ ರೀತಿಯಲ್ಲಿ ಅವರು ಪರೀಕ್ಷೆಯನ್ನ ಬರಿಬೇಕಾಗತ್ತೆ ಮತ್ತು ಪರೀಕ್ಷೆಯನ್ನ ಒಂದು ಸಂಭ್ರಮದಿಂದ ನೋಡ್ಬೇಕಾಗತ್ತೆ. ಅದೊಂದು ಕಷ್ಟ ಅಂತ ಅನಿಸಬಾರದು ಯಾವುದೇ ವಿದ್ಯಾರ್ಥಿಗೂ ಕೂಡ. ಯಾಕಂದ್ರೆ ಕೇವಲ ಅಂಕ ಗಳಿಕೆ ಅನ್ನೋದು ಜೀವನ ಅಲ್ಲ. ಜೀವನದಲ್ಲಿ ಬದುಕಲಿಕ್ಕೆ ಬೇಕಾದಷ್ಟು ಮಾರ್ಗಗಳಿವೆ, ದಾರಿಗಳಿವೆ, ಬದುಕನ್ನ ಕಟ್ಕೊಳ್ಳಿಕ್ಕೆ ನಾನಾ ಮಾರ್ಗಗಳಿವೆ. ಹಾಗಿರುವಾಗ ನಮ್ಮ ಪ್ರಯತ್ನವನ್ನ ನಾವು ಮಾಡ್ಲೇಬೇಕಾಗತ್ತೆ. ಖಂಡಿತ. ಪ್ರಯತ್ನವನ್ನ ಮೀರಿ ನಮಗೆ ಅಲ್ಲಿ ಯಶಸ್ಸು ಅಂದ್ರೆ ನಾವು ನಿರೀಕ್ಷಿತ ಮಟ್ಟದ ಯಶಸ್ಸು ಸಿಗದೇ ಇದ್ದಾಗ ಯಾವುದೇ ರೀತಿಯಲ್ಲೂ ಕೂಡ ನಾವು ಹಿನ್ನಡೆ ಅಂತ ನಾವು ಭಾವಿಸಬಾರದು. ಹೌದು. ಯಾವ ಫೀಲ್ಡ್ಗೆ ಹೋಗ್ತೀವೋ ಆ ಫೀಲ್ಡ್ ನಲ್ಲಿ ನಾವು ಒಂದು ಎಕ್ಸಲೆನ್ಸಿಯನ್ನ ಸಾಧಿಸಿದ್ರೆ ಖಂಡಿತವಾಗ್ಲೂ ಕೂಡ ನಮ್ಗೆ ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಬಾರಿ 10ನೇ ತರಗತಿ ಪರೀಕ್ಷೆಯನ್ನ ಬರೀತಿರುವಂತ ವಿದ್ಯಾರ್ಥಿಗಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಅಂಕ ಗಳಿಕೆಯೇ ನಮ್ಮ ಜೀವನದ ಪರಮ ಉದ್ದೇಶ ಅಲ್ಲ. ಪರೀಕ್ಷೆಯನ್ನ ಬಹಳ ಸಂಭ್ರಮದಿಂದ ಅಂದ್ರೆ ಸಂತೋಷದಿಂದ ಬರೀಬೇಕು. ತುಂಬಾ ಉತ್ತಮವಾದಂತಹ ಅಂಕವನ್ನ ಗಳಿಸಲಿಕ್ಕೆ ನಾವು ಪ್ರಯತ್ನವನ್ನ ಮಾಡಬೇಕು. ಮತ್ತು ಈ ಪರೀಕ್ಷೆ ಅವಧಿಯಲ್ಲಿ ಈಗ ಬಿಸಿಲು ತುಂಬಾ ಜಾಸ್ತಿ ಇರೋದ್ರಿಂದಾಗಿ ನಮ್ಮ ಆರೋಗ್ಯದ ಬಗ್ಗೆ ಕೂಡ ವಿದ್ಯಾರ್ಥಿಗಳು ಹೆಚ್ಚಿನ ಗಮನವನ್ನ ಹರಿಸಬೇಕಾಗತ್ತೆ. ನಾನು PUC ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ಸುಮಾರು ವಿದ್ಯಾರ್ಥಿಗಳಲ್ಲಿಯೂ ಕೂಡ ಒಂದು ಅನಾರೋಗ್ಯ ಅಂದ್ರೆ ವಾಮಿಟಿಂಗ್, ಅನಾರೋಗ್ಯದಿಂದ ಬಳಲ್ತಾ ಇರುವುದನ್ನ ಕೂಡ ನಾನು ನೋಡಿದ್ದೇನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಮಕ್ಕಳಿಗೆ ಶಾಖಾಹಾರವನ್ನೇ ಕೊಡಬೇಕು ಮತ್ತು ದ್ರವ ಆಹಾರವನ್ನು ಹೆಚ್ಚು ಕೊಟ್ಟು ವಿದ್ಯಾರ್ಥಿಗಳು ಆರೋಗ್ಯವಾಗಿದ್ದು ಪರೀಕ್ಷೆಯನ್ನ ಉತ್ತಮವಾದಂತ ರೀತಿಯಲ್ಲಿ ಬರೀಲಿಕ್ಕೆ ಅವರು ಸಹಕರಿಸಬೇಕು ಅಂತ ನಾನು ಈ ಮೂಲಕ ಹೇಳ್ಕೊಳ್ತಾ ಇದ್ದೀನಿ. ಖಂಡಿತ ತುಂಬಾ ಉತ್ತಮವಾದ ಮಾತು ಸರ್. ಯಾಕೆಂತ ಹೇಳಿದ್ರೆ ಒಂದು ವರ್ಷ ಕಷ್ಟಪಟ್ಟು ಆರೋಗ್ಯ ಕೈ ಕೊಟ್ರೆ ಪರೀಕ್ಷೆ ಬರೀಲಿಕ್ಕೆ ಆಗೋದಿಲ್ಲ. ಹೌದು ಮೇಡಮ್. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಆರೋಗ್ಯ ತುಂಬಾ ಮುಖ್ಯ ಅಂತ ಹೇಳ್ತೀರಿ. ಹೌದು, ಖಂಡಿತ ಸರ್. ಈಗ ನೀವೇ ಹೇಳಿದ ಹಾಗೆ ಪರೀಕ್ಷೆಗಳು ನಡೆಯುತ್ತೆ, ಮಕ್ಕಳು ಕೂಡ ಅಷ್ಟೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಹೌದು ಸರ್. ಈಗ 3 ಭಾಷೆ 3 ವಿಷಯಗಳಿದೆ. ಹೌದು. ಆ 3 ಭಾಷೆ ಮತ್ತು ವಿಷಯಗಳ ಮೇಲೆ ಒಂದು ಕಿರು ಟಿಪ್ಪಣಿಯನ್ನ ನೀವು ಕೊಡೋದಾದ್ರೆ ಹೇಗೆ ಸರ್? ನಾನು ಆಗ್ಲೇ ಹೇಳಿದ ಹಾಗೆ ಶಾಲೆಗಳಲ್ಲಿ ಅಧ್ಯಾಪಕರು ಆಯಾಯ ಭಾಷಾ ಶಿಕ್ಷಕರಿರ್ಬೋದು ಅಥವಾ ವಿಷಯ ಶಿಕ್ಷಕರಿರ್ಬೋದು, ಅವರ ವಿಷಯದಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳನ್ನ ತಯಾರು ಮಾಡಬೇಕು ಮತ್ತು ಅವ್ರ ಪರೀಕ್ಷೆಯನ್ನು ಹೇಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಪೂರ್ಣವಾದಂತಹ ಒಂದು ಪ್ರಯತ್ನವನ್ನು ಮಾಡಿರ್ತಾರೆ ಮತ್ತು ಆ ನಿಟ್ಟಿನಲ್ಲಿ ಅವರು ನಮ್ಮ ವಿದ್ಯಾರ್ಥಿಗಳನ್ನ ಸಿದ್ಧಗೊಳಿಸಿದ್ದಾರೆ. ಆದಾಗ್ಯೂ ಕೂಡ ಒಂದು ಪರೀಕ್ಷೆಯಾಗಿ ಒಂದು 2 ದಿವಸ ಗ್ಯಾಪ್ ಇರುತ್ತೆ. ಪರೀಕ್ಷೆಯ ಮಧ್ಯದ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ಪೂರ್ಣ ಸಿಲೆಬಸ್ ಅನ್ನ ಓದಿ ಮುಗಿಸ್ಕೊಳ್ಳಿಕ್ಕೆ ಆಗದಿದ್ರು ಕೂಡ ಕೆಲವು ಮುಖ್ಯವಾದಂತಹ ಪಾಯಿಂಟ್ಸ್ ಅನ್ನ ಅವರು ಟಿಕ್ ಮಾಡ್ಕೋಬೇಕಾಗತ್ತೆ. ಟಿಪ್ಪಣಿಯನ್ನು ಮಾಡಿಕೊಂಡು, ಈಗ ಗಣಿತ ಇರಬಹುದು ಅಥವಾ ವಿಜ್ಞಾನ ಇರಬಹುದು, ಸಾಮಾನ್ಯವಾಗಿ ಈ ವಿಜ್ಞಾನದಲ್ಲಿ 3 ಭಾಗಗಳಿರ್ತವೆ, ಅದರಲ್ಲಿ ಬರುವಂತಹ ಚಿತ್ರಗಳು ಇರ್ಬೋದು, ಅದನ್ನ ವಿದ್ಯಾರ್ಥಿಗಳು ಸಮರ್ಪಕವಾಗಿ ತಿಳ್ಕೊಂಡ್ರೆ ಖಂಡಿತವಾಗಲೂ ಕೂಡ ಅವರು ಉತ್ತಮವಾದಂತಹ ಅಂಕವನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಈಗಾಗಲೇ 2 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ನಡೆಸಿದ್ದಾರೆ. ಆ ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಆ ಪ್ರಶ್ನೆ ಪತ್ರಿಕೆಯನ್ನ ಮತ್ತೊಮ್ಮೆ ಅವಲೋಕಿಸಿದ್ರೆ ಅದೇ ಮಾದರಿಯ ಪ್ರಶ್ನೆಗಳು ಬರುವುದರಿಂದಾಗಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕಷ್ಟ ಆಗೋದಿಲ್ಲ. ಪ್ರಾಕ್ಟೀಸ್ ಪೇಪರ್ಸ್ ಗಳನ್ನ ತುಂಬಾ ಕೊಟ್ಟಿರ್ತಾರೆ. ಆ ಪುನರಾವರ್ತನೆಯಲ್ಲಿ ಏನು ಕಲಿಸಿದಾರೋ, ಅವ್ರು ಏನು ಮನನ ಮಾಡ್ಕೊಂಡಿದ್ದಾರೋ ಅದನ್ನ ಮತ್ತೊಮ್ಮೆ ನೆನಪು ಮಾಡಿಕೊಂಡು ಖಂಡಿತವಾಗಲೂ ಕೂಡ ಉತ್ತಮವಾದಂತಹ ರೀತಿಯಲ್ಲಿ ಪರೀಕ್ಷೆಯನ್ನ ಬರೀಬಹುದು ಮತ್ತು ಅಂಕವನ್ನ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇನ್ನು ಹೆಚ್ಚಿನ ಹೊಸದಾದ ವಿಚಾರಗಳನ್ನ ತಿಳಿದಿದ್ರು ಕೂಡ ಈಗಾಗಲೇ ಅವರ ಶಿಕ್ಷಕರು ಮತ್ತು ಅವರು ಏನ್ ಕಲ್ತಿದಾರೋ ಅದನ್ನ ಇನ್ನಷ್ಟು ಗಟ್ಟಿಗೊಳಿಸಬೇಕಾಗತ್ತೆ. ಗಟ್ಟಿಗೊಳಿಸ್ಕೊಂಡ್ರೆ ಅವರಿಗೆ ಉತ್ತಮ ಅಂಕಗಳು ಖಂಡಿತವಾಗೂ ಕೂಡ ಬರುತ್ತೆ. ಯಾವುದೇ ರೀತಿಯ ಗೊಂದಲ ಅಥವಾ ಹೆದರಿಕೆ ಇರಬಾರ್ದು. ಆತ್ಮವಿಶ್ವಾಸವನ್ನ ವಿದ್ಯಾರ್ಥಿಗಳು ಮುಖ್ಯವಾಗಿ ಬೆಳೆಸ್ಕೊಳ್ಬೇಕಾಗತ್ತೆ. ಇನ್ನೊಂದು ಮುಖ್ಯವಾದಂತ ವಿಚಾರ ಏನಂದ್ರೆ, ತರಗತಿ ಪರೀಕ್ಷೆಯಲ್ಲಿ ಅವರು ಪಡ್ಕೊಂಡಂತಹ ಅಂಕಗಳಿಗಿಂತಲೂ ವಾರ್ಷಿಕ ಪರೀಕ್ಷೆಯಲ್ಲಿ ಅವರಿಗೆ ಹೆಚ್ಚು ಅಂಕಗಳು ಬರುತ್ತೆ. ಕಾರಣ ಏನಂದ್ರೆ, ಮೌಲ್ಯಮಾಪನ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿರುತ್ತೆ.
ಅಂದ್ರೆ ತುಂಬಾ ಕಟ್ಟುನಿಟ್ಟಾಗಿ ಅಥವಾ ಸ್ಟ್ರಿಕ್ಟ್ ಆಗಿ ಇರೋದಿಲ್ಲ, ಸ್ವಲ್ಪ ಮಟ್ಟಿಗೆ ಲಿಬರಲ್ ಆಗಿ ಕೂಡ ಮಾಡ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇದರಿಂದ ಪ್ರಯೋಜನವೇ ಆಗುತ್ತೆ. ಈಗಾಗಲೇ ನೀವು ಕೇಳಿರ್ಬೋದು, ನಮ್ಮ ಇಲಾಖೆಯವರು ಕೂಡ ಈ ಬಾರಿಯ ಪರೀಕ್ಷೆ ವಿದ್ಯಾರ್ಥಿ ಸ್ನೇಹಿಯಾಗಿರುತ್ತೆ ಅಂತ ಹೇಳೋದನ್ನ ಈಗಾಗಲೇ ಕೇಳಿದ್ದೀರಾ. ಹೌದು. ಅದು ವಾಸ್ತವವೂ ಕೂಡ ಹೌದು. ಹಾಗಾಗಿ ಪ್ರಶ್ನೆ ಪತ್ರಿಕೆಯು ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿರುತ್ತೆ, ಮೌಲ್ಯಮಾಪನವೂ ಕೂಡ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿ ಕೂಡ ಇರುತ್ತೆ ಅನ್ನೋದು ನನ್ನ ಭಾವನೆ. ಹೌದು ಸರ್. ಒಂದು ಕಡೆ ಇಲಾಖೆ ಕೂಡ ಮಕ್ಕಳಿಗೆ ಆತ್ಮವಿಶ್ವಾಸವನ್ನ ತುಂಬುತ್ತಾ ಇದೆ. ಅದೇ ರೀತಿ ಮಕ್ಕಳು ಕೂಡ ಸಂತೋಷದಿಂದ ಪರೀಕ್ಷೆ ಬರಿಬೇಕೇ ಹೊರತು ಯಾವುದೇ ಆತಂಕವನ್ನ ಇಟ್ಕೊಂಡು ಪರೀಕ್ಷಾ ಕೇಂದ್ರಕ್ಕೆ ಹೋಗಬಾರ್ದು ಅಂತ. ಹೌದು ಸರ್, ಈಗ ಕಳೆದ 2-3 ವರ್ಷಗಳಿಂದ ಕಾಣಿಸಿಕೊಂಡಂತಹ ಕೋವಿಡ್ ಕಾಯಿಲೆ ಏನಿದೆ, ಇದು ಮಕ್ಕಳ ಓದಿನ ಮೇಲೆ ತೀರಾ ಕೆಟ್ಟ ಪರಿಣಾಮವನ್ನ ಬೀರಿದ್ದಂತೂ ಹೌದು. ಖಂಡಿತವಾಗ್ಲು. ಈಗ ವಿದ್ಯಾರ್ಥಿಗಳು ಈ ಪೂರ್ಣ ಪ್ರಮಾಣದಲ್ಲಿ ಇದರಿಂದ ಹೊರ ಬಂದಿದ್ದಾರೆ ಅಂತ ತಮಗನ್ಸುತ್ತಾ? ನಮಗೆಲ್ರಿಗೂ ತಿಳಿದಿರೋ ಹಾಗೆ 2020 ಇಸ್ವಿ ನಮ್ಮ ಶೈಕ್ಷಣಿಕ ಕ್ಷೇತ್ರದ ಮೇಲೆ ಒಂದು ಕೆಟ್ಟ ಪರಿಣಾಮವನ್ನ ಬೀರಿದಂತಹ ಒಂದು ವರ್ಷ ಅದು. 2020 ಮಾರ್ಚ್ 24ರಿಂದ ಶಾಲೆಗಳೆಲ್ಲ ಮುಚ್ಚಲ್ಪಟ್ಟವು. SSLC ಪರೀಕ್ಷೆ ನಡೆಸಲಿಕ್ಕೆ ಆಗ್ಲಿಲ್ಲ ಆ ವರ್ಷ. ಆಮೇಲೆ ಜೂನ್ ತಿಂಗಳಲ್ಲಿ 6 ವಿಷಯಗಳ ಪರೀಕ್ಷೆಗಳನ್ನ ಕೇವಲ 2 ದಿವಸಗಳಲ್ಲಿ ಮುಗಿಸಿದಂತಹ ಒಂದು ಸಂದರ್ಭವನ್ನ ನಾವು ಈಗ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಹೌದು. ಹಾಗಾಗಿ ಸಾಮಾನ್ಯವಾಗಿ ಒಂದು ವಿಷಯಕ್ಕೆ 1 ದಿನದ ಪರೀಕ್ಷೆ ನಡೀತದೆ, ಅಂದ್ರೆ 3 ಅವಧಿಗಳ ಪರೀಕ್ಷೆ ಇರುತ್ತೆ. ಹೌದು. ಇಲ್ಲಿ ಆ ವರ್ಷ ಏನಾಗಿದೆ ಅಂದ್ರೆ, ಈಗ ಸೆಕೆಂಡ್ PUCಗೆ ಬಂದಂತ ವಿದ್ಯಾರ್ಥಿಗಳಿಗೆ SSLC ಪರೀಕ್ಷೆಯನ್ನ ಅವರು ಕೇವಲ 2 ದಿನಗಳಲ್ಲಿ, ಅದು ಮುಖ್ಯವಾಗಿ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಅವರು ಬಹಳ ಶಾರ್ಟ್ ಆಗಿ ಪರೀಕ್ಷೆಯನ್ನ ಬರೆದಂತದನ್ನ ನಾವು ನೋಡ್ತೀವಿ. ಯಾಕಂದ್ರೆ ಅಂದಿನ ದಿನಗಳು ಬಹಳ ಗಂಭೀರವಾಗಿದ್ವು ಮತ್ತು ಎಲ್ಲಾ ಕಡೆ ಕೂಡ ಭಯದ ವಾತಾವರಣ ಇತ್ತು. ಅಂತಹ ಭಯದ ವಾತಾವರಣದಲ್ಲಿಯೂ ಕೂಡ ನಮ್ಮ ಇಲಾಖೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು 2 ದಿನಗಳ ಪರೀಕ್ಷೆಯನ್ನು ಮಾಡಿದೆ. ಅದೇ ರೀತಿಯಲ್ಲಿ PUC ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಪರೀಕ್ಷೆ ಒಂದು ಮುಂದೂಡಲ್ಪಟ್ಟಿತ್ತು. ಅದನ್ನ ಮತ್ತೆ 1 ದಿನ ಪರೀಕ್ಷೆ ನಡೆಸಿರುವುದನ್ನ ನಾವು ನೆನಪಿಸಿಕೊಳ್ಬೇಕಾಗುತ್ತೆ. ಹೌದು, ಖಂಡಿತ ಅದನ್ನ ನಾವು ಶ್ಲಾಘಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಕೋವಿಡ್ ಕಾರಣವನ್ನ ಇಟ್ಕೊಂಡು ರದ್ದು ಮಾಡಬಹುದಾಗಿತ್ತು, ಆದ್ರೆ ಆ ಕೆಲಸ ಮಾಡ್ಲಿಲ್ಲ. ಈಗ SSLC ಇರುವಂತಹ ವಿದ್ಯಾರ್ಥಿಗಳು ಸೆಕೆಂಡ್ PUC ಬ್ಯಾಚ್ ಕೋವಿಡ್ ನೇರ ಪರಿಣಾಮಕ್ಕೆ ಒಳಗಾದವರು. ಹೌದು ಸರ್. ಉಳಿದ ವಿದ್ಯಾರ್ಥಿಗಳು ಪರಿಣಾಮಕ್ಕೆ ಒಳಗಾದ್ರು ಕೂಡ, ಯಾಕಂದ್ರೆ ಅವರಿಗೆ 8ನೇ ತರಗತಿಯಲ್ಲಿ ಪರೀಕ್ಷೆ ಆಗ್ಲಿಲ್ಲ, 9ನೇ ತರಗತಿಯಲ್ಲಿ ಕೆಲವು ದಿನಗಳು ಪಾಠ ನಡೆದಿವೆ. ಅವರಿಗೆ ಆನ್ಲೈನ್ ಪಾಠ ಎಷ್ಟು ಮಾಡಿದ್ರು ಕೂಡ ಅದು ಅಷ್ಟು ಇಫೆಕ್ಟ್ ಆಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ತರಗತಿಗಳಲ್ಲಿ ಏನು ಪಾಠವನ್ನ ಮಾಡ್ತೇವೆ ಮತ್ತು ಕೇಳ್ತೀವಿ, ಅದರ ಪರಿಣಾಮ ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುತ್ತೆ. ಅದರಿಂದ ವಿದ್ಯಾರ್ಥಿಗಳು ಹೆಚ್ಚು ಪ್ರಯೋಜನ ಪಡೀತಾರೆ. ಹಾಗಾಗಿ ಈ ವಿದ್ಯಾರ್ಥಿಗಳಿಗೆ 2021 ಅವಧಿಯಲ್ಲಿ ಶಾಲೆಯಲ್ಲಿ ಭೌತಿಕ ತರಗತಿಗಳಿಗೆ ಅವರು ಅಟೆಂಡ್ ಆಗಿದ್ದು ಕೂಡ ಕಡಿಮೆ. ಹಾಗಾಗಿ ಅವರಿಗೆ ಬೇಸಿಕ್ ಅನ್ನೋದು ಏನಿದೆಯೋ ಅದನ್ನ ಅವರಿಗೆ ಸರಿಯಾದಂತ ರೀತಿಯಲ್ಲಿ ಅವರಿಗೆ ಕಲೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತು ಅದರಿಂದ ಅವರಿಗೆ ಖಂಡಿತವಾಗಲೂ ಕೂಡ ತೊಂದರೆ ಆಗಿದೆ. ಮತ್ತು ಉಳಿದಂತ ಎಲ್ಲಾ ಶೈಕ್ಷಣಿಕ ವಿದ್ಯಾರ್ಥಿಗಳಿಗೂ ತೊಂದರೆ ಆಗಿದೆ. ಅದರಲ್ಲೂ ವಿಶೇಷವಾಗಿ ಇವರಿಗೆ ಇದರಿಂದ ನೇರವಾದಂತಹ ಒಂದು ತೊಂದರೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಇದರಿಂದ ಮಕ್ಕಳು ಎಷ್ಟು ಪ್ರಮಾಣದಲ್ಲಿ ಹೊರಗೆ ಬಂದಿದ್ದಾರೆ ಅಂತ ಹೇಳ್ತೀರಾ? ಖಂಡಿತವಾಗಿ ಕಳೆದ ವರ್ಷ ಅಂದ್ರೆ 2021ರಲ್ಲಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸ್ವಲ್ಪ ಲೇಟ್ ಆಗಿ ತರಗತಿ ಪ್ರಾರಂಭ ಆಯಿತು. ಅಂದ್ರೆ ಸೆಪ್ಟೆಂಬರ್ 9ಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದ್ರೆ ಇಲ್ಲಿಯ ಕೋವಿಡ್ ನ ಪ್ರಮಾಣ ಸ್ವಲ್ಪ ಜಾಸ್ತಿ ಇದ್ದುದರಿಂದ ಲೇಟ್ ಆಗಿ ಸೆಪ್ಟೆಂಬರ್ 9ರಿಂದ ಸ್ಟಾರ್ಟ್ ಆಗಿದ್ದು. ಆಮೇಲೆ ಮೇವರೆಗೂ ಕೂಡ ತರಗತಿಗಳು ನಡೆದಿವೆ. ಹಾಗಾಗಿ ಅವರಿಗೆ ಸೆಪ್ಟೆಂಬರ್ ಅಂದ್ರೆ ಆಲ್ಮೋಸ್ಟ್ ಅರ್ಧ ವರ್ಷ ಕಳೆದಿರುತ್ತೆ. ಹೌದು ಸರ್. ಆ 1 ವರ್ಷದ ಸಿಲೆಬಸ್ ಅನ್ನ ಸ್ವಲ್ಪ ರೆಡ್ಯೂಸ್ ಮಾಡಿದ್ರು ಕೂಡ ಆ 1 ವರ್ಷದ ಅವಧಿಯಲ್ಲಿ ಅಂದ್ರೆ 10 ತಿಂಗಳ ಅವಧಿಯಲ್ಲಿ ನಾವು ಕಲಿಸಬೇಕಾದಂತಹ ವಿಷಯವನ್ನ ಕೇವಲ 4-5 ತಿಂಗಳಲ್ಲಿ ಕಲಿಸುವಂತಹ ಅನಿವಾರ್ಯತೆ ನಮಗೆ ಬಂತು. ಹೌದು. ಸೊ ಹಾಗಾಗಿ ವಿದ್ಯಾರ್ಥಿಗಳ ಮೇಲೆಯೂ ಕೂಡ ಒತ್ತಡ ಇತ್ತು, ಅಧ್ಯಾಪಕರ ಮೇಲೆ ಅಥವಾ ಉಪನ್ಯಾಸಕರ ಮೇಲೆ ಕೂಡ ಒತ್ತಡ ಇತ್ತು. ಹೌದು. ಅವರು ಕಡಿಮೆ ಅವಧಿಯಲ್ಲಿ ಹೆಚ್ಚು ವಿಚಾರಗಳನ್ನ ವಿದ್ಯಾರ್ಥಿಗಳಿಗೆ ತಲುಪಿಸಬೇಕಾಗಿತ್ತು. ಹಾಗಾಗಿ ಆ ಕಳೆದ ವರ್ಷದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯ ಮೇಲೆ ಕೂಡ ಅದು ಪರಿಣಾಮ ಬೀರಿದೆ. ಆದ್ರೆ 2022ರ ಮೇ ಎಂಡಿಗೆ ಹೈಸ್ಕೂಲ್ ತರಗತಿಗಳು ಪ್ರಾರಂಭವಾಗಿವೆ. ಹಾಗಾಗಿ ಇವರಿಗೆ ಬೇಕಾದಷ್ಟು ಈ ವರ್ಷ ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಬೇಕಾದಷ್ಟು ಅವಕಾಶ ಸಿಕ್ಕಿದೆ. ಹಾಗೇನೆ PUC ತರಗತಿಗಳು ಕೂಡ ಜೂನ್ ತಿಂಗಳಲ್ಲಿ ಪ್ರಾರಂಭ ಆಗಿರುವುದರಿಂದಾಗಿ ನಮಗೆ ಪಾಠ ಇತ್ಯಾದಿಗಳನ್ನ ಮುಗಿಸ್ಲಿಕ್ಕೆ ಏನು ಕಷ್ಟ ಆಗಲಿಲ್ಲ ಮತ್ತು ಸರಿಯಾದಂತಹ ರೀತಿಯಲ್ಲಿ ನಾವು ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ಸಿದ್ಧಗೊಳಿಸಿದ್ದೀವಿ. ಹೌದು. ಅಂದ್ರೆ COVID-19 ಬರೋದಕ್ಕೆ ಮುನ್ನ ಹೇಗಿತ್ತು ಅದೇ ಪರಿಸ್ಥಿತಿಯನ್ನ ಬಹುಶಃ ತಲುಪಿದ್ದೇವೆ ನಾವು. ಖಂಡಿತವಾಗ್ಲು ನಾವೀಗ ಒಂದು ನಾರ್ಮಲ್ ಶೈಕ್ಷಣಿಕ ಚಟುವಟಿಕೆಗಳತ್ತ ಬಂದಿದ್ದೇವೆ. ಈಗ ಹಿಂದಿನ ಶೈಕ್ಷಣಿಕ ವಾತಾವರಣ ಹೇಗಿತ್ತೋ ಅದೇ ಶೈಕ್ಷಣಿಕ ವಾತಾವರಣವನ್ನ ನಾವೀಗ ಕಾಣ್ತೀವಿ. ಕಳೆದ ವರ್ಷ ಸ್ವಲ್ಪ ವಿದ್ಯಾರ್ಥಿಗಳು ಗೈರು ಹಾಜರಾಗ್ತಾ ಇದ್ರು, ಯಾಕೆಂದ್ರೆ ಅವರಲ್ಲಿ ಒಂಥರದ ಭಯ ಇತ್ತು, ಪೇರೆಂಟ್ಸ್ ಭಯ ಇತ್ತು. ಆದ್ರೆ ಈ ವರ್ಷ ಏನು ಕೂಡ ಈ ಶೈಕ್ಷಣಿಕ ವರ್ಷದಲ್ಲಿ ಯಾವುದೇ ವಿದ್ಯಾರ್ಥಿಗಳಾಗಲಿ
ಅಥವಾ ಪೋಷಕರಾಗಲಿ ಭಯದ ವಾತಾವರಣದಲ್ಲಿಲ್ಲ, ಮತ್ತು ಅವರು ರೆಗ್ಯುಲರ್ ಆಗಿ ಕೂಡ ಕಾಲೇಜಿಗೆ ಅಥವಾ ಸ್ಕೂಲ್ಗಳಿಗೆ ಅಟೆಂಡ್ ಆಗ್ತಾ ಇದ್ರು. ಹಾಗಾಗಿ ಅಟೆಂಡೆನ್ಸ್ ನಲ್ಲೂ ಕೂಡ ಹೆಚ್ಚು ಹಾಜರಾತಿಯನ್ನು ಕೂಡ ಕಾಣ್ತಾ ಇದ್ದೆ. ಹಾಜರಾತಿಯ ಕೊರತೆ ಏನೂ ಇರಲಿಲ್ಲ ವಿದ್ಯಾರ್ಥಿಗಳಿಗೆ. ಹೌದು ಸರ್, ಈಗ ಮುಖ್ಯ ವಿಷಯಕ್ಕೆ ಬರೋದಾದ್ರೆ ಅಂದ್ರೆ SSLC ಮತ್ತು PUC ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನದಲ್ಲಿ ಬಹಳ ನಿರ್ಣಾಯಕ ಘಟ್ಟ ಅಂತ ಹೇಳ್ತಾರೆ. ಹೌದು ಮೇಡಮ್. ವಿದ್ಯಾರ್ಥಿಗಳಲ್ಲಿ ಇದರ ಅರಿವು ಚೆನ್ನಾಗಿದೆಯಾ, ಅಥವಾ ಈ ಹಂತದ ವಿದ್ಯಾರ್ಥಿಗಳು ಅದನ್ನ ಗಂಭೀರವಾಗಿ ತಮ್ಮ ಶಿಕ್ಷಣದ ಅವಧಿಯಲ್ಲಿ ಅಳವಡಿಸಿಕೊಂಡಿದ್ದಾರೆ ಸರ್? ವಿದ್ಯಾರ್ಥಿಗಳು ಖಂಡಿತವಾಗಲೂ ಕೂಡ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಇದರ ಬಗ್ಗೆ ಅರಿವಿನ ಕೊರತೆ ಇರಬಹುದು. ಆದ್ರೆ ನಗರ ಭಾಗದ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ 10ನೇ ತರಗತಿಯ ನಂತರ ಯಾವ ಕಾಲೇಜಿಗೆ ಸೇರ್ಬೇಕು, ಯಾವ ವಿಷಯವನ್ನ ಅವರಿಗೆ ಪಡಿಸ್ಬೇಕು, ಮುಂದೆ ಅವರು ಏನಾಗ್ಬೇಕು ಅನ್ನೋದರ ಬಗ್ಗೆ ಅವರಿಗೆ ಪೂರ್ಣವಾದಂತಹ ಒಂದು ಜ್ಞಾನ ಇರುತ್ತೆ. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ, ಅದರಲ್ಲೂ ವಿಶೇಷವಾಗಿ ಸಾಮಾನ್ಯವಾಗಿ ಕೂಲಿ ಕಾರ್ಮಿಕರ ಮಕ್ಕಳು ಇರ್ತಾರೆ. ಅವರಿಗೆಲ್ಲ ಯಾವ ಕೋರ್ಸ್ಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು, ಈ ಮುಂದೆ ಯಾವ ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ನನಗೆ ಮುಂದೆ ಜೀವನದಲ್ಲಿ ಒಳ್ಳೇದಾಗತ್ತೆ, ಅಥವಾ ನಾನು ಮುಂದೆ ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ಅಥವಾ ಜೀವನವನ್ನ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದರ ಅರಿವಿನ ಕೊರತೆ ಸ್ವಲ್ಪ ಇರಬಹುದು. ಆದ್ರೆ ವಿದ್ಯಾರ್ಥಿಗಳು ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳನ್ನ ಸರಿಯಾದಂತ ರೀತಿಯಲ್ಲಿ ಬಳಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಅವರ ಕುಳಿತಲ್ಲಿ ಮುಂದೆ ಏನ್ ಮಾಡ್ಬೇಕು, ಯಾವ ಕಾಲೇಜ್ ಸೇರ್ಬೇಕು, ಏನನ್ನ ಓದ್ಬೇಕು, ಎಲ್ಲಾ ಮಾಹಿತಿಯು ಕೂಡ ಅವರಿಗೆ ಸಿಗುತ್ತೆ. ಆದ್ರೆ ಅದನ್ನ ಅವರು ಸದುಪಯೋಗ ಪಡಿಸ್ಕೊಳ್ಬೇಕಾಗತ್ತೆ. ಇನ್ನು ಶಾಲೆಗಳಲ್ಲೂ ಕೂಡ ಪಾಠದ ಮಧ್ಯೆ ಬಿಡುವಿನ ವೇಳೆಯಲ್ಲೂ ಕೂಡ ಶಿಕ್ಷಕರು ಅಥವಾ ಉಪನ್ಯಾಸಕರು ವಿದ್ಯಾರ್ಥಿಗಳಿಗೆ ಈ ಬಗ್ಗೆ ಮಾಹಿತಿಯನ್ನ ನೀಡುತ್ತಾರೆ. ಬಿಡುವಿನ ವೇಳೆಯಲ್ಲಿ ಅಥವಾ 1 ಗಂಟೆ ಅವಧಿಯ ತರಗತಿ ಇದ್ರೆ ಆ ತರಗತಿಯಲ್ಲಿ 5 ರಿಂದ 10 ನಿಮಿಷವಾದ್ರೂ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯದ ಬಗ್ಗೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಲಾಗ್ತದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ಬಗ್ಗೆ ಸ್ವಲ್ಪ ಮಟ್ಟಿನ ಅರಿವಿದೆ, ಮತ್ತು ನಿಮ್ಮ ಈ ರೀತಿಯ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಹೌದು ಸರ್. ಈಗ SSLC ನಂತರ ಮಕ್ಕಳು 10ನೇ ತರಗತಿ ನಂತರ ಕಲಾ ವಿಭಾಗ, ವಾಣಿಜ್ಯ ವಿಭಾಗ, ವಿಜ್ಞಾನ ವಿಭಾಗ ಅಂತ ಹೇಳಿ ಅವರು ಹೋಗ್ತಾರೆ ಮುಂದೆ. ಈಗ ಕಲಾ ವಿಭಾಗದಲ್ಲಿ ಹೋದ್ರೆ ಅವರ ಭವಿಷ್ಯ ಏನ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಅದನ್ನ ಸ್ವಲ್ಪ ವಿಸ್ತೃತವಾಗಿ ಮಾಹಿತಿ ಮಾಡಿಕೊಡಿ ಸರ್. ನಮಗೆಲ್ಲ ಗೊತ್ತಿರುವ ಹಾಗೆ ಸಾಮಾನ್ಯವಾಗಿ ನಾವು SSLC ಮುಗಿದ ಬಳಿಕ PUCಗೆ ಹೋಗ್ತೀವಿ. PUCಯಲ್ಲಿ ನಮಗೆ 3 ಸ್ಟ್ರೀಮ್ ಗಳನ್ನ ನಾವು ನೆನ್ಪು ಮಾಡ್ಕೋತೀವಿ. ಒಂದು ಆರ್ಟ್ಸ್, ಕಾಮರ್ಸ್, ಸೈನ್ಸ್. ಈಗ ಕೆಲವೊಮ್ಮೆ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದ್ರೆ ನಮ್ಮ ಮನೆಯವರ ಒತ್ತಡಕ್ಕೆ ಮಣಿದು ಅಥವಾ ಇನ್ನೊಬ್ಬರನ್ನು, ನಮ್ಮ ನೆರೆಮನೆಯವರನ್ನು ಅಥವಾ ಇನ್ನೊಬ್ಬರನ್ನು ನೋಡಿ ಅವರು ಸೈನ್ಸ್ ತಗೊಂಡಿದ್ದಾರೆ, ಆ ಕಾರಣಕ್ಕೆ ನಾನು ಸೈನ್ಸ್ ತಗೋಬೇಕು. ಹೌದು. ಇನ್ನೊಬ್ರು ಕಾಮರ್ಸ್ ತಗೊಂಡಿದ್ದಾರೆ, ಅವರು CA ಎಕ್ಸಾಮ್ ಪಾಸ್ ಮಾಡಿದ್ದಾರೆ, ಹಾಗಾಗಿ ನನ್ನ ಮಗನು ಕೂಡ ಕಾಮರ್ಸ್ ತಗೊಂಡು CA ಎಕ್ಸಾಮ್ ಪಾಸ್ ಮಾಡಬೇಕು. ಇನ್ನೊಬ್ರು ಇಲ್ಲ, ನನ್ನ ಮಗ KS ಪಾಸ್ ಮಾಡಬೇಕು, IAS ಪಾಸ್ ಮಾಡಬೇಕು, ಅದಕ್ಕಾಗಿ ಅವನಿಗೆ ಆರ್ಟ್ಸ್ ಕೊಡಿಸ್ಬೇಕು. ಈ ರೀತಿಯ ಒಂದು ವಾತಾವರಣವನ್ನು ನಾವು ಕಾಣ್ತೀವಿ. ಹೌದು. ನಾನೊಬ್ಬ ಉಪನ್ಯಾಸಕನಾಗಿ, ಪ್ರಾಂಶುಪಾಲನಾಗಿ ನಮ್ಮ ದೀರ್ಘಕಾಲದ ನಮ್ಮ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಇಟ್ಕೊಂಡು ನಾನು ಹೇಳೋದಾದ್ರೆ ಯಾವುದೇ ಕೋರ್ಸ್ ಕೂಡ ಹೆಚ್ಚಲ್ಲ, ಯಾವುದು ಕೂಡ ಕೀಳಲ್ಲ. ಖಂಡಿತವಾಗ್ಲು. ಇನ್ನೂ ಮುಖ್ಯವಾದಂತ ಒಂದು ವಿಚಾರ ಏನಂದ್ರೆ, ನಮ್ಮ ಪೋಷಕರಿಗೆ ದೂರದ ಊರಿನಲ್ಲಿ ನಾವು ನಮ್ಮ ಮಕ್ಕಳನ್ನ ಓದಿಸಿದ್ರೆ ಅವರು ಉತ್ತಮವಾದಂತಹ ಅಂಕವನ್ನು ಪಡ್ಕೊಳ್ತಾರೆ. ನಮ್ಮ ಸ್ಥಳೀಯವಾಗಿರುವಂತಹ ಕಾಲೇಜುಗಳಲ್ಲಿ ಅಥವಾ ಸ್ಕೂಲ್ಗಳಲ್ಲಿ ಓದಿಸಿದ್ರೆ ಅವರಿಗೆ ಅಷ್ಟು ಅಂಕಗಳು ಬರೋದಿಲ್ಲ ಅನ್ನುವಂತಹ ಒಂದು ಕೀಳರಿಮೆ ಇದೆ. ಖಂಡಿತವಾಗ್ಲೂ ಕೂಡ ಇದು ತಪ್ಪು. ಯಾವುದೇ ವಿದ್ಯಾರ್ಥಿಗೆ ಇವತ್ತಿನ ಶಾಲೆಗಳಲ್ಲಿ ಇರುವಂತಹ ಗುಣಮಟ್ಟ ನಿಜವಾಗ್ಲೂ ಕೂಡ ಉತ್ತಮವಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಖಂಡಿತವಾಗ್ಲೂ ಯಾವ ಶಾಲೆಗಳಲ್ಲೂ ಕೂಡ ಗುಣಮಟ್ಟ ಕಡಿಮೆ ಇಲ್ಲ. ಪ್ರತಿ ಶಾಲೆಗಳಲ್ಲೂ ಕೂಡ ಅಥವಾ ಕಾಲೇಜುಗಳಲ್ಲೂ ಕೂಡ ಗುಣಮಟ್ಟದ ಬಗ್ಗೆ ಯಾವುದೇ ರೀತಿಯ ಸಂದೇಹ ಪಡುವಂತ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ನಾವು SSLC ನಂತರ ತುಂಬಾ ಉತ್ತಮವಾದಂತಹ ಅಂಕವನ್ನ ಪಡ್ಕೊಂಡಂತಹ ವಿದ್ಯಾರ್ಥಿಗಳು, ಅವರಿಗೆ ಸೈನ್ಸ್ ಸ್ಟ್ರೀಮ್ಗೆ ಹೋಗ್ಬೇಕಂತಿರುವವರು ಖಂಡಿತವಾಗಲೂ ಕೂಡ ವಿಜ್ಞಾನ ವಿಷಯವನ್ನ ಆಯ್ಕೆ ಮಾಡ್ಕೊಳ್ಬಹುದು. ಈಗ ವಿಜ್ಞಾನ ವಿಷಯದಲ್ಲಿ ನಾವು ನೋಡೋದಾದ್ರೆ ಎಲ್ಲಾ ವಿದ್ಯಾರ್ಥಿಗಳು ಕಾಮನ್ ಆಗಿ ಒಂದು ಆಯ್ಕೆ ಮಾಡ್ಕೊಳ್ಳುವಂತಹ ಒಂದು ಸಬ್ಜೆಕ್ಟ್ಸ್ ಆಫರ್ಡ್ ಯಾವ್ದೆಲ್ಲ ಅಂದ್ರೆ PCMB, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ. ಇನ್ನು ಕೆಲವರು ಇಲ್ಲ, ನಾನು ಎಂಜಿನಿಯರಿಂಗ್ ಹೋಗ್ಬೇಕು, ನನಗೆ IITಗೆ ಹೋಗ್ಬೇಕು, JEE ಎಕ್ಸಾಮ್ ಅನ್ನು ಬರೀಬೇಕು ಅಂತಿರುವವರು PCMC ಅನ್ನ ಆಯ್ಕೆ ಮಾಡ್ಕೊಳ್ಬಹುದು. ಇನ್ನು ಕೆಲವರು PCMS, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ PCME, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್. ಮುಖ್ಯವಾಗಿ ಈ 4 ಕಾಂಬಿನೇಷನ್ ಗಳನ್ನ ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಳ್ತಾರೆ. ಅದೇ ರೀತಿಯಲ್ಲಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಬೇಕಾದಷ್ಟು ಅವಕಾಶಗಳಿದೆ. ಅದರಲ್ಲಿ ಮುಖ್ಯವಾಗಿ ವಾಣಿಜ್ಯ ವಿಭಾಗದ ವಿಷಯಗಳನ್ನ HEBA, SEBA,
ಮೆಬಾ, ಸೆಬಾ ಅಂತೆಲ್ಲ ನಾವು ವಿಭಾಗ ಮಾಡ್ತೀವಿ. ಹ್ಮ್ ಹ್ಮ್ ಇಲ್ಲಿ ಹೆಬಾ ಅಂದ್ರೆ ಹಿಸ್ಟ್ರಿ, ಇಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್ ಮತ್ತೆ ಅಕೌಂಟೆನ್ಸಿ. ಹ್ಮ್ ಎರಡನೇ ಕಾಂಬಿನೇಷನ್ ಯಾವುದಂದ್ರೆ ಕಂಪ್ಯೂಟರ್ ಸೈನ್ಸ್, ಇಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ. ಹ್ಮ್ ಇನ್ನು ಮೆಬಾ, MEBA, ಹ್ಮ್ ಅದು ಬೇಸಿಕ್ ಮ್ಯಾಥ್ಸ್, ಇಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್ ಮತ್ತೆ ಎಕನಾಮಿಕ್ಸ್, ಹ್ಮ್ ಅಕೌಂಟೆನ್ಸಿ. ಹ್ಮ್ ಇನ್ನು ಸೆಬಾದಲ್ಲಿ ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್ ಮತ್ತೆ ಅಕೌಂಟೆನ್ಸಿ. ಹ್ಮ್ ಇದು ಮುಖ್ಯವಾದಂತಹ ಕಾಂಬಿನೇಷನ್ಗಳು. ಹೌದು. ಉದಾಹರಣೆಗೆ ಯಾವುದಾದ್ರೂ ಒಬ್ಬ ವಿದ್ಯಾರ್ಥಿಗೆ ನಾನು CA ಮಾಡ್ಬೇಕು ಅಂತಿದ್ರೆ ಹ್ಮ್ ಅವನು ಬೇಸಿಕ್ ಮ್ಯಾಥ್ಸ್, ಇಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್ ಮತ್ತೆ ಅಕೌಂಟೆನ್ಸಿ ಈ ಸಬ್ಜೆಕ್ಟ್ಸ್ ಅನ್ನ ಅವನು ತಕೊಂಡ್ರೆ ಅವನಿಗೆ ಮುಂದೆ CA ಫೌಂಡೇಶನ್ ಕೋರ್ಸ್ಗೆ, ಇಂಟರ್ಮೀಡಿಯೇಟ್ಗೆ ಅಥವಾ CA ಎಕ್ಸಾಮ್ಗೆ ಅದು ಹೆಲ್ಪ್ ಆಗುತ್ತೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಒಂದು ತಪ್ಪು ತಿಳುವಳಿಕೆ ಇದೆ, ಏನಂದ್ರೆ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳೆಲ್ಲ ಏನ್ ಮಾಡ್ತೀರಿ ಅಂತ ಕೇಳಿದ್ರೆ ನಾವು ಬ್ಯಾಂಕ್ ಕೆಲಸ ಸಿಗ್ಬೇಕು ಅಂತ. ಹ್ಮ್ ಖಂಡಿತವಾಗ್ಲೂ ಕೂಡ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳೇ ಬ್ಯಾಂಕಿನ ಎಕ್ಸಾಮ್ಗಳಲ್ಲಿ ಪಾಸ್ ಆಗಲ್ಲ. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಾಗ್ಬೋದು, ವಾಣಿಜ್ಯ ವಿಭಾಗದ ಅಥವಾ ಕಲಾ ವಿಭಾಗದ, ಅಲ್ಲಿ ಏನಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ಗಳಿರುತ್ತೆ. ಹ್ಮ್ ಆ ಎಕ್ಸಾಮ್ಗಳನ್ನ ಪಾಸ್ ಮಾಡಿದ್ರೆ ಮಾತ್ರ ಬ್ಯಾಂಕ್ ನಲ್ಲಿ ಸೆಲೆಕ್ಷನ್ ಆಗೋದು. ಹೌದು. ಹಾಗಾಗಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೂ ಕೂಡ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಷ್ಟೇ ಅವಕಾಶಗಳಿದೆ. ಅಂದ್ರೆ ಸರ್, ಯಾವುದೇ ಅರ್ಜಿಯನ್ನ ಆಹ್ವಾನಿಸುವಾಗ ಅದರಲ್ಲಿ ಹೇಳಿರೋದು ಮಾನ್ಯತೆ ಪಡೆದ ಯಾವುದಾದರೂ ಒಂದು ವಿಶ್ವವಿದ್ಯಾಲಯದ ಪದವಿ ಅಂತ. ಪದವಿ ಅಂತ ಕೇಳಿರ್ತಾರೆ, ಹೌದು ಅಥವಾ PUC ಅಥವಾ ತತ್ಸಮಾನ ಅಂತ ಕೇಳಿರ್ತಾರೆ. ಹೌದು. ಇನ್ನು ಕ್ಲರಿಕಲ್ ಜಾಬ್ಗಳಿಗೆ ಹ್ಮ್ PUC ಅಥವಾ ತತ್ಸಮಾನ ಅಥವಾ ಪದವಿ ಅಥವಾ ತತ್ಸಮಾನವಾದಂತಹ ವ್ಯಾಸಂಗವನ್ನ ಮಾಡಿರ್ಬೇಕು ಅಂತ ಅವ್ರು ಕೇಳ್ತಾರೆ. ಹೌದು. ಇನ್ನು ಕಲಾ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಖಂಡಿತವಾಗಲೂ ಕೂಡ ತುಂಬಾ ಅವಕಾಶಗಳು. ಅಂದ್ರೆ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಿಂತಲೂ ಕೂಡ ಹ್ಮ್ ಹ್ಮ್ ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ತುಂಬಾ ಸಬ್ಜೆಕ್ಟ್ಸ್ ಸಿಗುತ್ತೆ. ಹ್ಮ್ ಹ್ಮ್ ಉದಾಹರಣೆಗೆ HEBS, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ಇರ್ಬೋದು. ಹ್ಮ್ ನಂತರ ಹಿಸ್ಟ್ರಿ, ಇಕನಾಮಿಕ್ಸ್, ಲಾಜಿಕ್, ಸೋಷಿಯಾಲಜಿ, HELS ಇರ್ಬೋದು. ಹ್ಮ್ ಅಥವಾ ಹಿಸ್ಟ್ರಿ, ಇಕನಾಮಿಕ್ಸ್, ಸೋಷಿಯಾಲಜಿ ಮತ್ತು ಆಪ್ಷನಲ್ ಕನ್ನಡ ತಗೋಬಹುದು. ಹ್ಮ್ ಇಕನಾಮಿಕ್ಸ್, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್ ಮತ್ತು ಸೈಕಾಲಜಿ ತಗೋಬಹುದು. ಹ್ಮ್ ಇಕನಾಮಿಕ್ಸ್, ಲಾಜಿಕ್, ಸೋಷಿಯಾಲಜಿ ಮತ್ತು ಸೈಕಾಲಜಿ ತಗೋಬಹುದು. ಹ್ಮ್ ಇಕನಾಮಿಕ್ಸ್, ಹಿಸ್ಟ್ರಿ, ಜಿಯೋಗ್ರಫಿ ಮತ್ತು ಆಪ್ಷನಲ್ ಕನ್ನಡ ತಗೋಬಹುದು. ಹಿಸ್ಟ್ರಿ, ಇಕನಾಮಿಕ್ಸ್, ಜಿಯೋಗ್ರಫಿ ಮತ್ತು ಪೊಲಿಟಿಕಲ್ ಸೈನ್ಸ್ ತಗೋಬಹುದು. ಅಂದ್ರೆ ತುಂಬಾ ಅವಕಾಶಗಳಿದೆ. ಹೌದು ಹೌದು ಇತ್ತೀಚೆಗೆ ಈ ಕಲಾ ವಿಭಾಗಕ್ಕೆ ಸೇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಹೌದು. ಏನ್ ಕಾರಣ ಸರ್? ಮೇಡಮ್, ಮುಖ್ಯವಾಗಿ ಒಂಥರ ಕೀಳರಿಮೆ ನಮ್ಮ ಸಮಾಜದಲ್ಲಿ ಏನಾಗಿದೆ ಅಂದ್ರೆ ಸೈನ್ಸ್ ತಗೊಂಡವರೆಲ್ಲ ಬುದ್ಧಿವಂತರು, ವಾಣಿಜ್ಯ ವಿಭಾಗದವರು ನಂತರ ಬುದ್ಧಿವಂತರು, ಇನ್ನು ಕಲಾ ವಿಭಾಗದವರು ಯಾರಿಗೂ ಬೇಡವಾದವರು ಅನ್ನುವಂತಹ ಒಂದು ಭಾವನೆ ಜನಸಾಮಾನ್ಯರಲ್ಲಿ ಇದೆ. ಇದು ಖಂಡಿತವಾಗ್ಲೂ ಕೂಡ ತಪ್ಪು. ಆಮೇಲೆ ನಾವು ನೋಡಿ ಗಮನಿಸಿರ್ಬೋದು, ಅಂದ್ರೆ ನೀನ್ ಆರ್ಟ್ಸಾ ಅಂತ ಕೇಳ್ತಾರೆ. ಅಂದ್ರೆ ಆರ್ಟ್ಸ್ ಅಂದ್ರೆ ಅವನು ಅಷ್ಟು ಬುದ್ಧಿವಂತ ಅಲ್ಲ ಅಂತ ಹೇಳುವಂತಹ ಒಂದು ಮಟ್ಟದಲ್ಲಿ ನಾವು ಆ ವಿದ್ಯಾರ್ಥಿಗಳನ್ನ ಕಾಣ್ತೇವೆ. ಅದು ಖಂಡಿತವಾಗ್ಲೂ ಕೂಡ ತಪ್ಪು. ಹೌದು. ನಾನು ಹೇಳಿದಾಗೆ ಯಾವುದೇ ವಿದ್ಯಾರ್ಥಿ ಇರ್ಬೋದು, ಅವರು ಯಾವ ವಿಷಯದಲ್ಲಿ ಓದ್ತಾ ಇದ್ದಾರೆ ಅದರಲ್ಲಿ ಅವರು ವಿಶಿಷ್ಟತೆಯನ್ನ ಸಾಧಿಸಿದ್ರೆ ಖಂಡಿತವಾಗ್ಲೂ ಕೂಡ ಅಲ್ಲೂ ಕೂಡ ಅವರಿಗೆ ಹೆಸರು ಮಾಡ್ಲಿಕ್ಕೆ ಮತ್ತು ಸಾಧನೆಯನ್ನ ಮಾಡ್ಲಿಕ್ಕೆ ಅವಕಾಶಗಳು ಇರುತ್ತೆ. ಹೌದು ಸರ್. ಹಾಗಾಗಿ ಇದರ ಜೊತೆಗೆ ಈಗ PUC ಜೊತೆಗೆ ಡಿಪ್ಲೊಮಾ ಪಾಲಿಟೆಕ್ನಿಕ್ ಕೋರ್ಸ್ಗಳು ಕೂಡ ಇದೆ ವಿದ್ಯಾರ್ಥಿಗಳಿಗೆ. ಹ್ಮ್ ಈ 3 ವರ್ಷದ ಪಾಲಿಟೆಕ್ನಿಕ್ ಕೋರ್ಸ್ಗಳಲ್ಲಿ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಬಹುದು, ಕಂಪ್ಯೂಟರ್ ಸೈನ್ಸ್ ತಗೋಬಹುದು, ಸಿವಿಲ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಿಕಲ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಆಟೋಮೊಬೈಲು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇರ್ಬೋದು, ಬಯೋಟೆಕ್ನಾಲಜಿ ಇರ್ಬೋದು, ಆಮೇಲೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಆರ್ಕಿಟೆಕ್ಚರ್ ಇರ್ಬೋದು, ಬಯೋಮೆಡಿಕಲ್ ಇರ್ಬೋದು, ಮೆರೈನ್ ಟೆಕ್ನಾಲಜಿ ಇರ್ಬೋದು, ಮೈನಿಂಗ್ ಟೆಕ್ನಾಲಜಿ ಇರ್ಬೋದು, ಲೆದರ್ ಟೆಕ್ನಾಲಜಿ ಇರ್ಬೋದು, ಟೆಕ್ಸ್ಟೈಲ್ ಟೆಕ್ನಾಲಜಿ ಇರ್ಬೋದು, ಪೆಟ್ರೋಲಿಯಂ ಟೆಕ್ನಾಲಜಿ ಇರ್ಬೋದು, ಪ್ಲಾಸ್ಟಿಕ್ ಟೆಕ್ನಾಲಜಿ, ರಬ್ಬರ್ ಟೆಕ್ನಾಲಜಿ. ಹೀಗೆ ಡಿಪ್ಲೊಮಾದಲ್ಲಿ ಪಾಲಿಟೆಕ್ನಿಕ್ ನಲ್ಲಿ ಇಷ್ಟೆಲ್ಲ ಕೋರ್ಸ್ಗಳನ್ನಂದ್ರೆ ಎಲ್ಲಾ ಕಾಲೇಜುಗಳಲ್ಲಿ ಎಲ್ಲಾ ಕೋರ್ಸ್ಗಳು ಇರ್ತವೆ ಅಂತಲ್ಲ. ಹೌದು. ವಿದ್ಯಾರ್ಥಿಗಳಿಗೆ ಆಸಕ್ತಿ ಇದ್ರೆ ಈ ಪಾಲಿಟೆಕ್ನಿಕ್ ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ. ನನ್ನ ಒಂದು ಸಜೆಷನ್ ಏನಂದ್ರೆ SSLC ಆದ ತಕ್ಷಣ ಪಾಲಿಟೆಕ್ನಿಕ್ ಹೋದಾಗ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಲ್ಲಿ ಕಮ್ಯುನಿಕೇಶನ್ ಕೊರತೆ ಇರುತ್ತೆ. ಆದ್ರೆ ಅವರು PU ಓದಿದ ತಕ್ಷಣ ಸ್ವಲ್ಪ ಮಟ್ಟಿಗೆ ಅವರಿಗೆ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಸ್ವಲ್ಪ ಡೆವಲಪ್ ಆಗುತ್ತೆ. ಆಗ ಮುಂದೆ ಅವರು ಡಿಪ್ಲೊಮಾ ಅಥವಾ ಇನ್ನಿತರ ಕೋರ್ಸ್ಗಳನ್ನು ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ. ಇದಕ್ಕೆ ಇನ್ನು ITI ಕೂಡ ಮಾಡ್ಕೋಬಹುದು. ಕೆಲವು ವಿದ್ಯಾರ್ಥಿಗಳಲ್ಲಿ ಇರುತ್ತೆ ನಾನು ಬೇಗನೆ ಕೆಲಸಕ್ಕೆ ಸೇರ್ಬೇಕು ಅಂತ. ಅಂತಹ ವಿದ್ಯಾರ್ಥಿಗಳಿಗೆ ಫಿಟ್ಟರ್, ಕಂಪ್ಯೂಟರ್ ಮತ್ತೆ ಸಿವಿಲ್ ಡ್ರಾಫ್ಟ್ ಮ್ಯಾನ್ ಇರ್ಬೋದು, ಆಮೇಲೆ ಎಲೆಕ್ಟ್ರಿಷಿಯನ್ ಆಗ್ಬೋದು, ಪ್ಲಂಬರು, ಆಮೇಲೆ ಮೆಷಿನ್ ಟೂಲ್ಸ್ ಇರ್ಬೋದು, ವೆಲ್ಡರ್ ಇರ್ಬೋದು, ಫೈರ್ ಮ್ಯಾನ್ ಇರ್ಬೋದು, ಮೊದಲಾದಂತಹ ಕೋರ್ಸ್ಗಳನ್ನು ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ. ಅದು 2 ವರ್ಷಗಳ ಅವಧಿ ಇದೆ. 10ನೇ ತರಗತಿ ನಂತರ ಏನೇನು ವಿದ್ಯಾಭ್ಯಾಸವನ್ನ ಮುಂದುವರಿಸಬೇಕು ಅಂತ ಹೇಳುವಾಗ ಬಹುಶಃ ತುಂಬಾ ವಿದ್ಯಾರ್ಥಿಗಳಿಗೆ ಇವುಗಳ ಬಗ್ಗೆ ಮಾಹಿತಿ ಇರೋದಿಲ್ಲ. ಈಗ ಅವ್ರು ಏನ್ ಮಾಡಬೇಕು ಅಂತ ಹೇಳಿದ್ರೆ
ನನಗೆ ಬೇಕಾದಂತಹ ಆ ಒಂದು ವಿದ್ಯಾಭ್ಯಾಸ ಆ ಕೋರ್ಸ್ ಏನಿದೆ ಅದು ಎಲ್ಲಿ ಇದೆ ಅಂತ ಹುಡ್ಕೊಳ್ಬೇಕು ಅಷ್ಟೇ ಎಕ್ಸಾಕ್ಟ್ಲಿ ಮೇಡಮ್. ಅಲ್ವಾ? ಏನಂದ್ರೆ ನಾನು ಯಾವ ಕೋರ್ಸ್ ಅನ್ನ ಮಾಡ್ಬೇಕು ಮತ್ತು ಆ ಕೋರ್ಸ್ ನನಗೆ ಎಲ್ಲಿ ಸಿಗುತ್ತೆ, ಯಾವ ಕಾಲೇಜ್ ನಲ್ಲಿ ಸಿಗುತ್ತೆ, ಯಾವ ಊರಿನಲ್ಲಿ ಸಿಗುತ್ತೆ, ಅದನ್ನ ನೀಡುವಂತ ಕಾಲೇಜ್ ಎಲ್ಲಿದೆ ಅನ್ನೋದನ್ನ ವಿದ್ಯಾರ್ಥಿಗಳು ಮುಖ್ಯವಾಗಿ ತಿಳ್ಕೊಳ್ಬೇಕಾಗತ್ತೆ. ಹೌದು. ಅದೇ ರೀತಿಯಲ್ಲಿ ಮುಂದೆ SLC ಆದ್ಮೇಲೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಕೂಡ ಹೋಗ್ಬೋದು ಅವರು. ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಅಂತ, ಅದನ್ನ DMLT ಅಂತ ಹೇಳ್ತೀವಿ. ಅಥವಾ ಇನ್ನು ಎಕ್ಸ್ರೇ ಇರ್ಬೋದು, ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ಗಳಿರ್ಬೋದು, ಸ್ಯಾನಿಟರಿ ಇನ್ಸ್ಪೆಕ್ಟರ್ಗಳ ಕೋರ್ಸ್ ಇರ್ಬೋದು, ಇತ್ಯಾದಿಗಳನ್ನ ಅವ್ರು ಮಾಡಬಹುದು. ಅದೇ ರೀತಿಯಲ್ಲಿ ನಮ್ಮಲ್ಲಿ ಈಗ ಕೆಲವು ವಿದ್ಯಾರ್ಥಿಗಳಿಗೆ ಒಂದೊಂದು ಸ್ಕಿಲ್ ಇರುತ್ತೆ. ಉದಾಹರಣೆಗೆ ಡಿಸೈನ್ ಮಾಡುವಂತದ್ದು, ಜ್ಯುವೆಲರಿ ಡಿಸೈನಿಂಗ್, ಹೌದು, ಫ್ಯಾಷನ್ ಡಿಸೈನಿಂಗ್ ಇರ್ಬೋದು, ಫೋಟೋಗ್ರಫಿ ಇರ್ಬೋದು. ಹೀಗೆ ಒಂದಲ್ಲ ಒಂದು ಕ್ಷೇತ್ರವನ್ನು ಅವರು ಆಯ್ಕೆ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಆ ಕ್ಷೇತ್ರದಲ್ಲಿ ಅವರು ಏನಾದ್ರೂ ಅದ್ವಿತೀಯವಾದಂತಹ ಸಾಧನೆಯನ್ನ ಮಾಡಿ ಅಥವಾ ಆ ಕ್ಷೇತ್ರದಲ್ಲಿ ಅವರು ಯಶಸ್ಸನ್ನ ಗಳಿಸಿದ್ರೆ ಒಂದು ಜೀವನವನ್ನ ರೂಪಿಸಿಕೊಳ್ಳಲಿಕ್ಕೆ ಸುಲಭ ಆಗುತ್ತೆ. ಅವಕಾಶಗಳು ಈಗ ತುಂಬಾ ಇದೆ ಅಂತ ಹೇಳ್ಬೇಕು ಅಷ್ಟೇ. ಹೌದು ಮೇಡಮ್, ತುಂಬಾ ಇರುತ್ತೆ. ಅದೇ ರೀತಿಯಲ್ಲಿ 6 months 1 year ಕೋರ್ಸ್ಗಳೆಲ್ಲ ಬರ್ತವೆ. ತುಂಬಾ ಕಷ್ಟದಲ್ಲಿರುವಂತ ವಿದ್ಯಾರ್ಥಿಗಳಿಗೆ ಏನಾದ್ರೂ ಮಾಡಿ ಒಂದು 6 months ಕೋರ್ಸ್ ಮಾಡ್ಕೊಂಡು ನಾನು ಜೀವನದಲ್ಲಿ ಸೆಟ್ಲ್ ಆಗ್ಬೇಕು, ಲೈಫಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಇರುವವರಿಗೆ ಉದಾಹರಣೆಗೆ DTP ಇರ್ಬೋದು, PGDCA ಇರ್ಬೋದು, ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇರ್ಬೋದು, ಟ್ಯಾಲಿ ಇರ್ಬೋದು, ಇಂಟರ್ನೆಟ್ ಬ್ರೌಸಿಂಗ್ ಇರ್ಬೋದು, ಗ್ರಾಫಿಕ್ಸ್, ಅನಿಮೇಷನ್, ವೆಬ್ ಡಿಸೈನಿಂಗ್, ಸೈಬರ್ ಸೆಕ್ಯೂರಿಟಿ, ಹೀಗೆ ಬೇಕಾದಷ್ಟು ಕೋರ್ಸ್ಗಳಿವೆ. ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಏನಾಗ್ತಾ ಇದೆ ಅಂದ್ರೆ ಅವರಿಗೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಈ 3 ಜೊತೆಗೆ ಇನ್ನೂ ಬೇರೆ ಒಂದು ಪ್ರಪಂಚ ಇದೆ, ಬೇರೆ ಕೋರ್ಸ್ಗಳಿದೆ ಅನ್ನೋದರ ಅರಿವು ಅವರಿಗೆ ಮೊದಲು ಬರಬೇಕು. ಹೌದು. ಹೀಗೆ SSLC ಮುಗಿಸಿದ ಬಳಿಕ ಮುಖ್ಯವಾಗಿ ಸೈನ್ಸ್ ಸ್ಟ್ರೀಮ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಇದ್ರ ಜೊತೆಗೆ ಇನ್ನೂ ಇತರ ಕ್ಷೇತ್ರಗಳಲ್ಲೂ ಕೂಡ ಅವರ ವಿದ್ಯಾಭ್ಯಾಸವನ್ನ ಮುಂದುವರಿಸಲಿಕ್ಕೆ ಮತ್ತು ಜೀವನಕ್ಕೆ ಬೇಕಾದಂತಹ ಕೌಶಲ್ಯಗಳನ್ನ ಕಲಿತುಕೊಳ್ಳಲಿಕ್ಕೆ ಅವಕಾಶ ಇದೆ ಮೇಡಮ್. ಹೌದು. ಶ್ರೋತೃಗಳೇ, ಇದುವರೆಗೆ ಶಿಕ್ಷಣ ಸಂವಹನ ಕಾರ್ಯಕ್ರಮದಲ್ಲಿ SSLC ಮತ್ತು PUC ನಂತರ ಮುಂದೇನು ಎಂಬ ವಿಷಯದ ಬಗ್ಗೆ ಭಾಗಮಂಡಲದ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಕುಂದಲ್ಪಾಡಿ ದಿವಾಕರ್ ಅವರೊಂದಿಗಿನ ಮಾರ್ಗದರ್ಶಿ ಸಂವಾದವನ್ನು ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಹೇಮಾವತಿ MD. ಇದುವರೆಗೆ ಶಿಕ್ಷಣ ಸಂವಹನ ಪೂರಕ ಶಿಕ್ಷಣ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.